ಪ್ರಕೃತಿ ದೇವಿ ನಿನಗೆ ವಂದನೆ. ಪ್ರಕೃತಿ ಒಂದು ಅಂತರ್ಗತ ಪಾತ್ರ. ಮಾನವನು ಪ್ರಕೃತಿಯ ಭಾಗವಾಗಿದ್ದರೂ ಮಾನವನ ಚಟುವಟಿಕೆಗಳು ಕೆಲವೊಮ್ಮೆ ವಿರೋಧಾಭಾಸಗಳಲ್ಲಿ ಪ್ರಕೃತಿಗೆ ಹಾನಿ ಉಂಟು ಮಾಡಿದರೆ ಅದು ಮುಂದೆ ವಿಕೋಪಕ್ಕೆ ಸಜ್ಜಾಗಿದೆ ಎಂದರ್ಥ. ಕಾಡುಮನೆ ಎಂಬ ಊರು. ಆ ಊರಿನ ಪಕ್ಕದಲ್ಲಿ 100 ಎಕರೆ ಕಾಡು, ಜನರೇ ಸುಳಿಯದ ನಿಬಿಡ ಅರಣ್ಯ ಪ್ರದೇಶ. ಅಮರನಾಯಕ್ ಊರಿನ ಪಕ್ಕದ ತನ್ನ ಸ್ವಂತ ಆಸ್ತಿಯಲ್ಲಿ 106 ಎಕರೆ ಕಾಡನ್ನು ಬೆಳೆಸಿದ್ದ. ಜಮೀನ್ದಾರರಿಗೆ ಊರಲ್ಲಿ ಒಳ್ಳೆಯ ಗೌರವ, ಏಕೆಂದರೆ ಊರಿನ ಜನರಿಗೆ ಅದೇ ಕಾಡಲ್ಲಿ ಔಷಧಿ ಸಸ್ಯಗಳನ್ನು ಬೆಳೆಸುವುದು, ಅವುಗಳನ್ನು ನೋಡಿಕೊಳ್ಳುವುದು ಅವರಿಗೆ ಜಮೀನ್ದಾರ್ ವಹಿಸಿದ ಕರ್ತವ್ಯವಾಗಿತ್ತು. ಈ ಕಾಡಿಗೆ ಯಾರಾದರೂ ಕಾಲಿಟ್ಟರೆ ಹಳ್ಳಿಯಲ್ಲಿ ಎಲ್ಲ ಜನರಿಗೆ ಭಯ. ನವಯುಗದಲ್ಲಿ ಎಲ್ಲಿ ಊರಿನ ಜಮೀನ್ದಾರರು ಈ ಕಾಡನ್ನು ಯಾರಿಗಾದರೂ ಮಾರುತ್ತಾರೆ ಎಂಬ ಆತಂಕ, ಏಕೆಂದರೆ ಆ ಕಾಡೇ ಅವರಿಗೆ ಸರ್ವಸ್ವ. ನೀವು ಕಾಯ್ದಿಟ್ಟ ಪ್ರದೇಶ ಎಂದು ಕೇಳಿರ್ತೀರಾ, ಆದರೆ ಇದು ನಿರ್ಬಂಧ ಪ್ರದೇಶ. ಈ ಊರಿನ ಜಮೀನ್ದಾರ ಅಮರನಾಯಕ್ ಗೌಡ್ರ ಅನುಮತಿ ಇಲ್ಲದೆ ಕಾಡಿನ ಒಳಗೆ ಪ್ರವೇಶಕ್ಕೆ ನಿರ್ಬಂಧವಾಗಿರುತ್ತದೆ. ಆದರೂ ಈ ಕಾಡಿನಲ್ಲಿ ಮಾತ್ರ ರಕ್ತ ಬಂದು ಹೋಗೋ ಮಳೆ ತರ ಬೆಂದು ಹೋಗಿದೆ. ಯಾರು ಯಾರನ್ನ ಯಾಕೆ ಸಾಯ್ತಾರಂತನೂ ಗೊತ್ತಾಗಲ್ಲ. ನೆಮ್ಮದಿಯಿಂದ ಪ್ರಶಾಂತವಾಗಿದ್ದ ಈ ಊರಿಗೆ ಕೆಲವರ ಕಣ್ಣು ಬಿತ್ತು. ಈ ಡೀಲರ್ಸ್ ಗೌಡ್ರ ಮನೆಗೆ ಓಡಾಡಲು ನೋಡಿದ್ರೆ ಊರಿನ ಜನರಿಗೆ ಸಂಶಯ. ನಮ್ಮ ಊರು ಮತ್ತು ಕಾಡಿಗೆ ಕೇಡು ಬಂದಿದೆ ಎಂದು ಸಂಶಯ ಪಡುತ್ತಿದ್ದರು. ಸಾಹುಕಾರು ಊರು ಆಳೋಕೆ ತಯಾರಾದ್ರೆ ಈ ಊರಲ್ಲಿ ಹೆಣಗಳ ಸಂಖ್ಯೆ ಮಾತ್ರ ದಿನೇ ದಿನೇ ಹೆಚ್ಚುತ್ತಲೇ ಇದೆ. ಇಲ್ಲಿ ಕಾಲಿಡೋ ರಾಕ್ಷಸರು ಕಾಡು ನಾಶ ಮಾಡಕ್ ಬಂದವರು, ಈ ಊರನ್ನು ಆಳಕ್ ಬಂದವರು ಒಂದು ಗೊತ್ತಿಲ್ಲ. ಇದೇ ಇಲ್ಲಿ ಉಳಿದಿರುವ ಯಕ್ಷ ಪ್ರಶ್ನೆ. ಗೌಡ್ರು ಕಾಡಿಗೆಲ್ಲ ಹೋಗಲ್ಲ. ಯಾರಾದ್ರೂ ಕಾಡಿಗೆ ಕಾಲಿಟ್ಟಿದ್ರೆ ಅಂದ್ರೆ ಮಾತ್ರ ಗೌಡ್ರು ಕಾಡಿ ಕಡೆ ಹೋಗ್ತಾರೆ. ಅವ್ರೇನೋ ದೇವಸ್ಥಾನಕ್ಕೆ ಬಂದಿದ್ರೆ ಅನ್ಸುತ್ತೆ. ಮರಪ್ಪ, ಯಾರೋ ಪಕ್ಕದಲ್ಲಿ ಕೂಗ್ತದಾರ, ಯಾರು ನೋಡು. ಸಾವುಕಾರ ಯಾರೋ ಕಾಟ ಜನ ಬಂದವ್ರೆ. ಮರಪ್ಪ, ಒಳಗ್ ಕರಿ ಅವ್ರನ್ನ. ಅಲ್ಲಿ ಒಳಗೆ ಕೂತು. ಸಾವುಕಾರೆ, ನಾನು ಕಾಡೊಳಗೆ ಹೋಗಿದ್ದೆ. ಅಲ್ಲಿ ಕೋಟೆ ಬೆಲೆ ಬಾಳುವ ಸಂಪತ್ತಿದೆ. ಹೌದಾ? ಅಂತದೇನೈತೆ ನಮ್ಮ ಕಾಡೊಳಗ? ನೀವೇನಂತ ಬಂದ್ರೆ ಗೊತ್ತಾಗುತ್ತೆ. ಹೌದಾ? ಹಾಗಾದ್ರೆ ಬನ್ನಿ ಹೋಗೋಣ. ಮರಪ್ಪ, ನಡೆ ಹೋಗೋಣ ಕಾಡಿಗೆ. ನೋಡಿ ಸರ್, ಈ ಮರಕ್ಕೆ ಬೇರೆ ದೇಶದಲ್ಲಿ ಚಿನ್ನದ ಬೆಲೆ ಇದೆ. ಹೌದಾ? ಅಂದಾಗೆ ಈ ಮರ ಮಾಡಿದ್ರೆ ಎಷ್ಟು ಸಿಗ್ಬೋದು? 100 ಕೋಟಿಗಿಂತ ಹೆಚ್ಚು ಬೆಲೆ ಬಾಳುತ್ತೆ. ನಿನ್ನೆ ಹೋಗ್ತಾ ಇಲ್ಲ ಕಣ, ಎಲ್ಲಿಗೆ ಹೋಗ್ತಾ ಇದ್ದೀರಿ? ಹಿಂಗೆ ಹೋಗ್ತಾ ಇದ್ವಣ. ಕೊಟ್ರೆ ಕಾಡಲ್ಲಿ ಮತ್ತೆ ಕೊಲೆ ಆಗಿದೆ ಕೊಟ್ರೆ. ಅವಾಗ ಕೊಲೆ ಆಗಿದೆ ಅಂದ್ರೆ ಒಬ್ರು ತಲೆ ತಗೊಳ್ಳಲ್ಲ. ಈಗ ಕೊಲೆ ಆಗಿದೆ ಅಂತ ಬಂದಿರ. ಈಗ ನನ್ನ ಟೈಮ್ ಇಲ್ಲ, ನಾಳೆ ಮಾತಾಡೋಣ, ಹೋಗ್ರು. ನೋಡಿದೆ ನಮ್ಮ ಗೌಡ್ರನ್ನ ಅವ್ರ ಜೊತೆ ಕೈ ಜೋಡಿಸ್ಬಿಟ್ರೆ ಆ ಡೀಲರ್ಸ್ ನೋಡಿ. ಅದಕ್ಕೆ ಕೊಲೆ ಆಗೈತೆ ಅಂದ್ರೆ ಒಟ್ಟ ತಲೆ ಹಾಕೇನಲ್ರಿ ಅವ್ರು. ಒಂದು ಯಾವ್ದು ಲೆಕ್ಕಕ್ಕೆ ಹಾಕಿನಂಗಿಲ್ಲ, ಹಂಗಾಗ್ಬಿಟ್ರೆ ಏನ್ ಮಾಡೋಕ್ಕಾಗಲ್ಲ. ಕಾಡಲ್ಲಿ ಒಬ್ಬ ಎಜೆಂಟ್ ಕೊಲೆ ಇದೆ ನೋಡು. ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ನಿಮಗೆ ಊರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಇಲ್ಲ, ಒಂದು ಸ್ವಲ್ಪ ಜವಾಬ್ದಾರಿನೇ ಇಲ್ಲ. ಯುವಕರಾಗಿ ನಿಮ್ಗೆ ಹೆಂಗಿರ್ಬೇಕು ಗೊತ್ತಾ? ನೋಡು, ನಾನು ನಿಮ್ಗೊಂದು ವಾರ್ನ್
ಮಾಡ್ತಾ ಇದ್ದೀನಿ. ಇನ್ನೂ ಒಂದು ವಾರದೊಳಗೆ ಆ ಕೊಲೆಗಾರ ಯಾವನೇ ಇರಲಿ, ಆ ಕೊಲೆ ಆದಂಥವ್ರನ್ನ ತಂದು ನೀವು ಒಪ್ಪಿಸ್ಲೇಬೇಕು. ನಾವು ಬಂದು ನಿನ್ನೆ ಕೇಳ್ತೀನಿ, ಇನ್ನೊಂದು ವಾರದಲ್ಲಿ ಮುಗಿಸ್ಬೇಕು, ಆಯ್ತಾ? ಸರಿ ಗೌಡ್ರೆ, ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಏನು ಮಾತಾಡ್ತಿದ್ರೆ ಏನು? ಸಾವುಕಾರ್ರಿ, ನಮ್ಮೂರು ಪ್ರವಾಸಕ್ಕಂತ ಬರೋ ಸಿಟಿ ಜನ ಕಾಡಲ್ಲಿ ಸರಾಯಿ ಬಾಟ್ಲು ಪ್ಲಾಸ್ಟಿಕ್ ಬಿಸಾಡಿ ಎಲ್ಲ ಕಾಡನ್ನೆಲ್ಲ ಸ್ವಚ್ಛತೆ ಹಾಳು ಮಾಡಿ ಹೋಗ್ಬಿಟ್ಟಿದ್ದಾರೆ ಸಾವುಕಾರ್ರಿ. ಹೌದು ಮರಪ್ಪ, ಯಾಕೋ ಇತ್ತಿಲ್ಲ ಜನರಿಗೆ ಹೆದರಿಕೆ ಅನ್ನೋದೇ ಇಲ್ಲ, ಬೆದರಿಕೆ ಅನ್ನೋದೇ ಇಲ್ಲ, ಹಾಗಾಗಿಬಿಟ್ಟಿದೆ. ನಮ್ಮ ಆಳುಗಳಿಗೆಲ್ಲ ಹೇಳು, ಒಂದು ರೌಂಡ್ ಊರನ್ನ ಮತ್ತೆ ಕಾಡಲ್ಲಿ ಸುತ್ತಾಡ್ಕೊಂಬರಕ್ಕೆ ಹೇಳು. ಆಯ್ತು ಮುಂದೆ ಸಾವುಕಾರ್ರಿ, ಏನಾಗುತ್ತೆ ನೋಡೋಣ. ಇವತ್ತೇ ಕಳಿಸ್ತೀನಿ ಸಾವುಕಾರ್ರಿ. ಆಯ್ತು, ಅಷ್ಟು ಮಾಡು. ನೋಡ್ರಿ, ಈ ಕಾಡನ್ನ ಈ ಊರನ್ನ ಬಿಟ್ಕೊಡಕ್ಕಷ್ಟೇ. ಒಂದ್ ವೇಳೆ ಬಿಟ್ಕೊಡ್ಲಿಲ್ಲ ಅಂದ್ರ ಸರಿಯಾಗಿ ಹೇಳೋರ್ಗೆ ಮೊದಲೇ ಮ್ಯಾಪಲ್ಲಿ ಇಲ್ಲದೆ ಇರೋ ಊರ್ ನಿಮ್ದು, ಆಮೇಲೆ ಭೂಮಿ ಮೇಲೆ ಇರಲ್ಲ. ಏಯ್, ನಮ್ಮೂರನ್ನ ನಾವ್ ಆಡೋದ್ರ ತಪ್ಪೇನಾಯ್ತು? ನಮ್ಮೂರಿಗೆ ಬಂದು ನಮ್ಗ ಆವಾಜ್ ಹಾಕ್ತೀರಾ ನೀವು? ನೋಡ್ರಿ, ಆಳದೇನು ತಪ್ಪಿಲ್ಲ, ಆದ್ರೆ ನಿಮ್ಮೂರಲ್ಲಿ ಹಣ ಬೀಳ್ತಾ ಇದೆ. ಹೌದು, ನಿಮ್ ಜೊತೆ ಕೈ ಜೋಡಿಸ್ತೀರಿ, ನನಗೇನಾಯ್ತು ಲಾಭ? ನೋಡಿ ನೋಡ್ರಿ, ನಿಮ್ಮ ಹಳ್ಳಿಯಲ್ಲಿ ನಡೆಯೋ ವ್ಯಾಪಾರ ದಿಲ್ಲಿಯಲ್ಲೂ ಕೂಡ ನಡೀಬೋದು. ನಮ್ ಕಾಡಲ್ಲಿ ಅಂತದಿಲ್ಲಿ ಅದು ಬೇಕಾಗಿರೋದ್ರ ಹೇಳಿ. ನೋಡ್ರಿ, ಸದ್ಯಕ್ಕೆ ನೋಡಿ ಗಾಡಿ ಬನ್ನಿ, ಅವಾಗ ವಿವರ ಹೇಳ್ತೀನಿ. ಆಯ್ತು ಮರಪ್ಪ. ಬನ್ನಿ ಸರ್. ಅಲ್ಲೋಳ ಗೌಡ್ರನ ಡೀಲರ್ಸ್ತೋತೆ ಅವರೇ ಅಡ್ಡಾಡ್ತವ್ರೆ. ನಾನು ಅದೇ ಹೇಳ್ತಿರೋದು, ಗೌಡ್ರು ನೋಡಿದ್ರೆ ಊರಲ್ಲಿದ್ದಾಗ ನಮಗೆ ಕೊಲೆ ಮಾಡಿದ್ದು ಯಾರು ಕಂಡುಹಿಡ್ರಿ ಅಂತ ನಮಗೆ ಹೇಳ್ತಾರೆ. ನಾವೇ ಅವ್ರ ಜೊತೆ ಓಡಾಡ್ತವ್ರೆ. ಏನೋ ಗೌಡ್ರದೇನೋ ಕೈ ಇದೆ.
ಹೇಳ ಬೈರ, ಏನಾಯ್ತು? ಇಲ್ಲಿ ಬಂದಿರೋ ದಿವಸನ ನಮ್ಮ 3 ಜನನ ಕೊಲೆ ಮಾಡ್ತಿದ್ರು ಅನ್ಕೊಂಡೆ. ಇಲ್ಲ, ಈ ಊರನ್ನ ಈ ಕಾರಣ ಕಾಪಾಡೋಕ್ಕೋಸ್ಕರ ನಮ್ಮ ಗೌಡ್ರೆ ಮಾರ ಕಡೆ ಎಲ್ಲ ಕೊಲೆ ಮಾಡ್ತಿದ್ದಾರೆ. ಹೌದಾ? ಒಬ್ಬರು ಇದರಿಂದ ಒಬ್ಬ ಒಳ್ಳೆ ವ್ಯಕ್ತಿ ಒಳ್ಳೆತನನ ಕಟ್ಟಿಟ್ರೆ ರಾಕ್ಷಸನು ಭಯ ಬೀಳಬೇಕು. ಅಷ್ಟು ಕ್ರೂರಿ ಆಗ್ತಾನೆ ಅನ್ನೋದಕ್ಕೆ ಈ ಕಥೆನೇ ಸಾಕ್ಷಿ. ಕೊನೆಗೂ ಈ ವಿಚಾರದಲ್ಲಿ ನನಗೆ ಗೊತ್ತಾಗಿದ್ದು ಒಂದೇ, ನಮ್ಮ ಊರಿನ ಗೌಡ್ರು ಕೆಟ್ಟವರಲ್ಲ, ಹಾಗೆ ಮಾರಪ್ಪ ಕೊಲೆಗಾರ ಅಲ್ಲ, ಎಲ್ಲ ನಿನ್ನ ದಯೆ ತಂದೆ.